ಪ್ರತಾಪ್ ಸಿಂಹ ಅವರು 2014ರಲ್ಲಿ ಮೈಸೂರಿಗೆ ಬಂದಾಗ ನಾನು ವಿಶ್ವನಾಥ್ ಅವರು ಭಾಳ ಕ್ಲೋಸ್. ವಿಶ್ವನಾಥ್ ಅವ್ರಿಗೆ ಎಲೆಕ್ಷನ್ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ 2 ಸರಿ. ನನಗೆ ಈಗಲೂ ಜ್ಞಾಪಕ ಇದೆ. ಜಲದರ್ಶಿನಿ ಮುಂದುಗಡೆ ಕಾರಲ್ಲಿ ಹೋಗ್ತಾ ಇದ್ದೆ ನಾನು ವಿಶ್ವನಾಥ್ ಅವರು. ಫೋನ್ ಬಂತು, ಪ್ರತಾಪ್ ಸಿಂಹ ಅನ್ನೋನಾಗೆ ಯಾರಿಗೋ ಟಿಕೆಟ್ ಕೊಡೋದು ಕೊಟ್ಟಾಯಿತು ಅಂತ. ಈಶ್ವರಪ್ಪನವರು ಅಧ್ಯಕ್ಷರಾಗಿದ್ದು, ಅವರೇ ಫೋನ್ ಮಾಡಿ ಹೇಳಿದರು. ಅಲ್ಲಿಂದನೇ ಡಿಕ್ಲೇರ್ ಮಾಡಿಬಿಟ್ರು, ಹೊರಗಡೆ ಬಂದು 3 ಲಕ್ಷದಲ್ಲಿ ಗೆದ್ದಾಯ್ತು ನಾನು ಅಂತ. ಯಾರು? ಪ್ರತಾಪ್ ಸಿಂಹ ಅಲ್ಲ, ವಿಶ್ವನಾಥ್ ಅವ್ರು ನಾನೇ ಗೆದ್ದಾಯ್ತು ಅಂದ್ಬಿಟ್ರು. ಹೋಗಿ ಅಲ್ಲಿ ಮಡಿಕೇರಿಯಲ್ಲಿ ಮಲಿಕೆಬಿಟ್ರು. ಏನಾಯಿತು? ಇರಲಿ ಅದೊಂದು ಕಡೆ. ಪ್ರತಾಪ್ ಸಿಂಹ ಅವರು ಪಾಪ ಹತಾಶರಾಗಿ ಏನೋ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಈ ಹಂತದಲ್ಲಿ ಮಾತಾಡುವಂಥದ್ದಕ್ಕೆ ಇಷ್ಟಪಡಲ್ಲ. ಟಿಕೆಟು ತಪ್ಪೋಗಿದೆ. ಏನಕ್ಕೆ ತಪ್ಪು ಅಂತ ಹೇಳ್ರಿ ಪ್ರತಾಪ್ ಸಿಂಹ ಅವರೇ. ಅದನ್ನೇ ಹೇಳ್ಯಾರ ಡೈರೆಕ್ಟಾಗಿ. ಹೆಂಗೆ ಅಡ್ಜಸ್ಟ್ಮೆಂಟು ಅಂತ ಹೇಳಿ. ಇವ್ರ ಪಕ್ಷದಿಂದ ಟಿಕೆಟ್ ಕೊಡಿಸೋದು ಕಾಂಗ್ರೆಸ್ಸಿಂದ ಈಗೆಲ್ಲ ಅವಕಾಶ ಇದೆಯಾ? ಆ ಥರ ಇಲ್ಲ. ಅದರಿಂದ ಪ್ರತಾಪ್ ಸಿಂಹರು ಪಾಪ ಹತಾಶರಾಗಿ ಏನೇನೋ ಮಾತಾಡ್ತಾವ್ರೆ. ಅದೇನು ಎತ್ತ ಅನ್ನುವಂಥದ್ದು ಅವ್ರು ನಿಲ್ಲಬೇಕಾಯಿತು ರೀ. ನನಗೆ ಸಾಕಷ್ಟು ಬಾರಿ ಚರ್ಚೆ ಇದು ಚಾಲೆಂಜ್ ಮಾಡಿದ್ರಲ್ವ, ಪ್ರತಾಪ್ ಸಿಂಹ ಅವರೇ ಚಾಲೆಂಜ್ ಮಾಡಿದ್ರು ನನಗೆ, ನಿಲ್ಲಿಸಿ MP ಬಂದು ನಿಂತ್ಕೊಳ್ಳಿ ಅಂತ. ಬಂದು ನಿಂತಿದ್ದಿಲ್ಲ ಸ್ವಾಮಿ, ನೀವೇ ಇಲ್ವಲ್ಲ, ನೀವೇ ವಿಕೆಟ್ ಔಟ್ ಆಗ್ಬಿಟ್ಟಿದ್ದೀರಲ್ಲ. ದಯಮಾಡಿ ಬಂದು ಇನ್ನೊಂದು ಸರಿ ಟಿಕೆಟ್ ತಗೊಂಬಂದು ಬಂದು ಇಲ್ಲಿ ನಿಮ್ಮ ಮುಂದೆ ನಾನು ಫೇಸ್ ಮಾಡೋಕ್ಕೆ ಬಂದಿರೋದು. ನಾನು ಬಂದಿದ್ದು ಅಲ್ಲಲ್ಲ, ಏನೋ ಒಂದು ಮಾಡಿ ನಿಂತ್ಕೊಳ್ಳಿ ನೋಡೋಣ. ನನಗೆ ಒಬ್ಬ ಗ್ರಾಮ ಪಂಚಾಯಿತಿ ಎಲೆಕ್ಷನಲ್ಲೂ ಗೆಲ್ಲಕ್ಕಾಗದೇ ಇರೋನ್ನ ಹತ್ರ ನಾನು ಚರ್ಚೆ ಮಾಡಲ್ಲ ಅಂತಿದ್ರಪ್ಪ. ಗೆಲ್ಲದೇ ಇರ್ಬೋದು. ನಾನು ಎಲೆಕ್ಷನ್ ನಿಂತಿದ್ದೀನಲ್ವ, MLC ಎಲೆಕ್ಷನ್ ನಿಂತಿದ್ದೀನಿ, 185 ಹೋಟೆಲ್ ಸೋತಿದ್ದೀನಿ. ಈ ಸರಿ ನಾನು ತೋರಿಸ್ತಿದ್ದೆ ಏನು ಅಂತ ನೋಡಿ. ಇವೆಲ್ಲ ಉಡಾಫೆಗಳನ್ನು ಬಿಡಬೇಕು. ಪ್ರತಾಪ್ ಸಿಂಹ ಅವರೇ ಬಿಡಿ. ಇಷ್ಟೆಲ್ಲ ಏನೇನು ಮಾಡಿದ್ದೀರಿ ಅನ್ನುವಂಥದ್ದು ಜನಗಳಿಗೆಲ್ಲ ಗೊತ್ತಿದೆ. ನಾನು ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. 15ನೇ ತಾರೀಕು ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಮಾಡ್ತಾಯಿದ್ರಿ. ಪ್ರೆಸ್ ಮೀಟ್ ಮಾಡೋ ಸಂದರ್ಭದಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ನಿಮಗೆ. ಹೊರಗಡೆ ಹೋಗಿ ಆ ಕಡೆ ರೂಮ್ಗೆ ಹೋಗಿ ಮಾತಾಡ್ತೀರಿ 10 ನಿಮಿಷ. ಭಾಳ ಅಗ್ರೆಸಿವಾಗಿ ಮಾತಾಡ್ತಾ ಇರುವಂಥ ರೂಮ್ಗೆ ಹೋಗಿ ಮಾತಾಡೋದು ಬಂದು ಹಂಗೆ ಆಫ್ ಆಗ್ಬಿಟ್ಟು 5 ನಿಮಿಷಕ್ಕೆ ಮುಗಿಸ್ಬಿಟ್ರೆ ಪ್ರೆಸ್ ಮೀಟು. ನಿಮ್ಮ ಪರವಾಗಿ ಇಡೀ ಮೈಸೂರಲ್ಲಿ 4 ಕಡೆ ಪ್ರತಿಭಟನೆ ನಡೀತಾ ಇತ್ತು. 5 ನಿಮಿಷಕ್ಕೆ ಆಫ್ ಆಗೋಯ್ತು ಪ್ರತಿಭಟನೆ. ಯಾಕೆ? ದಯಮಾಡಿ ಹೇಳಿ ಸ್ವಾಮಿ. ಪ್ರತಾಪ್ ಸಿಂಹ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಹೇಳಿ ದಯಮಾಡಿ ಯಾಕೆ, ಅದು ಏನು ಇನ್ಸಿಡೆಂಟ್ ಅಂತ ಹೇಳಿ. ನಿಮ್ಮ ಮೊಬೈಲ್ಗೆ ಏನು ಬಂತು ಅಂತ ಹೇಳಿ. ನನಗೂ ಬಂದದ್ದು ಮೊಬೈಲ್ಗೆ, ನನಗೂ ಬಂದು ತೋರಿಸಿನ ಬೇಕಾರೆ. ಪಾಪ ಈಗ ನೀವೇನು ಅಭ್ಯರ್ಥಿ ಅಲ್ವಲ್ಲ, ತೋರಿಸಿ ಏನಾಗಬೇಕಿದೆ ನೀವೇ ಹೇಳಿ. ನಿಮ್ಮ ಮೊಬೈಲ್ಗೆ ಏನು ಬಂತು, ಯಾವ ವಿಡಿಯೋ ಬಂತು, ಯಾವ ಆಡಿಯೋ ಬಂತು, ಏನು ವಾರ್ನ್ ಮಾಡಿದ್ರು, ಯಾಕೆ ಪ್ರೆಸ್ ಮೀಟಲ್ಲಿ ಮೊಟಕುಗೊಳಿಸಿದ್ರಿ ನೋಡಿ. ಇವೆಲ್ಲ ಹೇಳ್ಬೇಕಾಗ್ತದೆ. ಪಾಪ ನೀವು ನಿಂತಿಲ್ಲ, ನಿಂತಿದ್ರೆ ಮಜಾನೇ ಬೇರೆ ಇರೋದು ಬಿಡಿ.